ಆಸೆ ಇವತ್ತಿನ ಸಂಚಿಕೆ. ರೋಹಿಣಿ ಅವ್ರ ಅಮ್ಮಂಗೆ ಫೋನ್ ಮಾಡಿಬಿಟ್ಟು, ಏನಮ್ಮ ನೀನು ಇಷ್ಟೊತ್ತಿಗಾದ್ರೂ ಫೋನ್ ತೆಗಿಲಿಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಆ ಸೂರ್ಯ ನಮ್ಮನ್ನು ನೋಡ್ಬಿಟ್ಟ ಕಣೆ ಅಂತ ಅವ್ರ ಅಮ್ಮ ಅವಳಿಗೆ ಹೇಳ್ತಾ ಇರ್ತಾಳೆ. ಏನಮ್ಮ ಏನು ಬೊಗಳುತ್ತಿದ್ಯಾ ನೀನು, ಎಲ್ಲಿ ಸಿಗ್ತಾ, ಯಾವಾಗ, ಏನಾಯ್ತಮ್ಮ, ಏನಾಯ್ತು ಹೇಳು ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ ಅವ್ರ ಅಮ್ಮಂಗೆ. ಆಗ ಅವ್ರಮ್ಮ, ಸ್ಕೂಲಿಗೆ ಬಿಡೋಕ್ಕೆ ಬಂದಿದ್ದೆ ಕಣೆ, ಅಲ್ಲೇ ಅವನು ಇದ್ದಿದ್ದ, ಅಲ್ಲೇ ನೋಡ್ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋಯ್ಯೋ ಏನೋ ಈಗ ಮಾಡೋದು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಮೊದಲೇ ನಾನು ಹಣೆ ಬರೋ ಚಟ್ಟದ ಮೇಲೆ ಇಟ್ಕೊಂಡಂಗಾಗಿದೆ, ನೀನು ಬೇರೆ ₹1 ಕಾಯನ್ನು ಹಣೆ ಮೇಲೆ ಇಟ್ಕೊಂಬಂದಂಗೆ ಆಡ್ತಿದ್ಯಲ್ಲಮ್ಮ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಆಗ ಅವರಮ್ಮ, ನಾನಿನ್ನೂ ಏನೂ ಹೇಳಿಲ್ಲ ಕಣೆ ಅಂತ ಅವರಮ್ಮ ಹೇಳ್ತಾಳೆ. ಕೃಷ್ಣ ಸ್ಕೂಲಿಗೆ ಕರ್ಕೊಂಬರ್ಬೇಕಾಗಿತ್ತಲ್ಲ, ಅದಕ್ಕೆ ಕರ್ಕೊಂಬಂದಿದ್ದು ಕಣೆ ಅಂತ ಅವರಮ್ಮ ಹೇಳ್ತಾರೆ. ಹಂಗಂದ್ರೆ ಅದೇ ಸ್ಕೂಲು ಅಂತ ಗೊತ್ತಾಗೋಯ್ತಾ, ಹಂಗಂದ್ರೆ ಅವನು ಬೇಕ್ರಿಲಿ ಬಂದು ಸಿಗೋಂಥರ ಅಲ್ಲೇ ಓಡಾಡ್ತಾ ಇರ್ತಾನೆ, ಮುಗೀತು ಬಿಡು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಸರಿ, ಮನೆಗೆ ಹೋಗೋವಾಗ ನೋಡಿಕೊಂಡು ಅವ್ನ ಹಿಂದೆ ಬರ್ತಿದ್ದಾನ ಇಲ್ವ ಅಂತ ಏನು ನೋಡಿಕೊಂಡು ಇದು ಮಾಡ್ಕೊಂಡು ಹೋಗು ಅಂತ ರೋಹಿಣಿ ಹೇಳ್ತಾಳೆ. ಕ್ರಿಶ್ ಎಲ್ಲಿ ಅಂತ ಕೇಳ್ತಾಳೆ. ಆಮೇಲೆ ಅವ್ರ ಅಮ್ಮ ಇದ್ದವಳು, ಅವನೇ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಎಷ್ಟು ಸಲ ಹೇಳಿದಮ್ಮ ಹಂಗೆಲ್ಲ ಕಳಿಸ್ಬೇಡ ನಿನಗೆ ಅಂತ, ಅವ್ನು ಬೈದಾರ ಇರಿಸ್ಕೊ ಅಂತ ಹೇಳಿಲ್ವಾ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಆಗ ಅವರಮ್ಮ, ಪಾಪ ಕಣೆ, ಅವ್ನ ಮಾತು ಅವ್ನು ಇದೆಲ್ಲ ನೋಡ್ತಾ ಇದ್ರೆ ಅವನ್ನೆಲ್ಲ ಬೈಬೇಕು ಅಂತ ಅನ್ಸೋದೇ ಇಲ್ಲ ಅಂತ ಅವರಮ್ಮ ಹೇಳ್ತಾ ಇರ್ತಾರೆ. ಹಂಗಂದ್ರೆ ನನ್ನನ್ನು ನೋಡಿದ್ರೆ ಮುಗಿಸ್ಬಿಡೋಣ ಈ ಮಾಯಂಗಿಣಿನ ಅಂತ ಅನ್ನಿಸ್ತಿದೆ ಅಲ್ವಾ ನಿನಗೆ, ಬಡ್ಕೊಂಡ್ರು ನಿನಗೆ. ಸರಿ, ಈಗ ಅದನ್ನೆಲ್ಲ ಬಿಡು, ಮೊದಲು ಮನೆಗೆ ಹೋಗು ನೀನು ಅಂತ ಹೇಳ್ತಾಳೆ ರೋಹಿಣಿ. ಮನೆಗೆ ಹೋಗ್ಬಿಟ್ಟು ನನ್ನೊಂದಷ್ಟು ಒಡವೆ ಇದೆಯಲ್ಲ ಅದನ್ನೆಲ್ಲ ತಗೊಂಡು ನಾನು ಹೇಳಿದ ಜಾಗಕ್ಕೆ ಬಾ ಅಂತ ಹೇಳ್ತಾರೆ. ಆಗ ಅವರಮ್ಮ, ಈ ಒಡವೆ ಎಲ್ಲ ಏನಕ್ಕೆ ಅಂತ ಹೇಳ್ತಾರೆ. ನಿನಗೆ ಅದೆಲ್ಲ ಹೇಳ್ಕೊಂಡು ಕೂತ್ಕೋಬೇಕಾ, ನಾನು ಹೇಳೋ ಜಾಗಕ್ಕೆ ಬಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವರು ಫೋನ್ ಕಟ್ ಮಾಡ್ತಾರೆ. ಆಮೇಲೆ ಸೂರ್ಯ ಬರ್ತಾನೆ. ಸೂರ್ಯ ಬಂದ್ಬಿಟ್ಟು, ಚೆನ್ನಾಗಿ ಓದಿ 6 ಡಿಗ್ರಿ ತಗೋ, ನಾನು ಒಬ್ರು ಬಾಯಿ ಮುಚ್ಚಿಸ್ಬೇಕು, ಆಗೋದು ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಆ ಹುಡುಗನ. ಆಮೇಲೆ ಅವ್ರ ಅಜ್ಜಿ ಕಳಿಸ್ತಾರೆ. ಆಮೇಲೆ ಸೂರ್ಯ ಇದ್ದವನು, ಬನ್ನಿ ಮನೆ ಹತ್ರ ಬಿಡ್ತೀನಿ ಅಂತ ಹೇಳ್ತಾರೆ. ಬೇಡ ಕಣಪ್ಪ ಅಂದ್ಬಿಟ್ಟು ಅವರು ಸುಮ್ಮನಾಗ್ತಾರೆ. ಅಂದರೂ ಸೂರ್ಯ ಬಿಡಲ್ಲ, ಅವನು ಕರ್ಕೊಂಡು ಹೋಗ್ತೀನಿ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾನೆ. ಆಗ ಅವ್ರ ಅಮ್ಮ ಇದ್ದವಳು, ಬೇಡ ಅಂತ ಹೇಳಿದ್ನಲ್ಪ, ಸುಮ್ಮನೆ ಯಾಕೆ ಇದು ಮಾಡ್ತೀಯಾ ಅಂದ್ಬಿಟ್ಟು, ಇಲ್ಲ ನಾನು ಹೋಗ್ತೀನಿ ಅಂದ್ಬಿಟ್ಟು ಅವ್ರು ಹೊಂಟೋಗ್ತಾರೆ. ಆವಾಗ ಸೂರ್ಯ ನೋಡ್ತಿರ್ತಾನೆ. ಚೆನ್ನಾಗಿದ್ರಲ್ಲ ಇವಾಗ ಇಷ್ಟೊತ್ತು ಗಂಟ, ಇದಕ್ಕಿದ್ದಂಗೆ ಏನಾಗೋಯ್ತು ಅಂದ್ಕೊಂಡು ಅವನು ಹೊರಡ್ತಾನೆ. ಅದಾದಮೇಲೆ ಪೂಜಾ ಯಾವುದೋ ಹುಡುಗನ ಇದು ಮಾಡುತ್ತೆ. ಆ ಹುಡುಗ ಬರ್ತಾನೆ. ಅವ್ನು ಬಂದುಬಿಟ್ಟು, ಯಾಕ್ರಿ ನೀವು, ಯಾರ್ರಿ ನೀವು ಅಂತ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಅವರು, ಈಗ ಯಾಕ್ರಿ ಗೊತ್ತಿಲ್ಲದವ್ರ ಥರ ಹೇಳ್ತೀರಾ, ನಾನೇನು ನಿಮ್ಮನ್ನು ಮಾತಾಡ್ಸಿಲ್ವಾ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವಳು, ಗೊತ್ತಿಲ್ಲ ಅಂತಲೇ ಹೇಳ್ತಾ ಇರೋದು ಹಾಗೆ ಹೀಗೆ ಅಂತ, ಎಂತಕ್ಕೆ ಬಂದಿದ್ದು ಅಂತ ಕೇಳ್ತಾ ಇರ್ತಾಳೆ. ಇಲ್ಲೇ ಹೊಸ್ದಾಗಿ ಹೋಟೆಲ್ ಓಪನ್ ಆಗಿತ್ತು, ಅಲ್ಲಿ ನಾನು ಕೇಸರಿಬಾತು, ಪಲಾವ್, ಉಪ್ಪಿಟ್ಟು ಅಂತ ತಂದಿದ್ದೀನಿ, ಟೇಸ್ಟ್ ಮಾಡಲಿ ನೀವು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಯಾಕೆ ಅದನ್ನೆಲ್ಲ ನಾನು ಯಾಕೆ ಟೇಸ್ಟ್ ಮಾಡಬೇಕು, ಅದನ್ನೆಲ್ಲ ತಿಂದು ಏನೋ ಆಗಲಿ ಅಂತನಾ, ಹಾಗೆಲ್ಲ ಏನು ಹೇಳಿಲ್ಲ, ಹಾಗೆಲ್ಲ ಏನಿಲ್ಲ ರೀ ಅಂತ ಹೇಳ್ತಾ ಇರ್ತಾನೆ ಅವನು. ಆವಾಗ ಅವಳು ಮೀನಾ ಹೇಳಿದ್ನ ಯೋಚನೆ ಮಾಡ್ತಿರ್ತಾಳೆ. ಒಳ್ಳೆ ವ್ಯಕ್ತಿಯಾಗಿದ್ದರೆ ಈಗಿಂದೀಗಲೇ ಮೊಬೈಲ್ ಕೊಡಿ ಅಂತ ಕೇಳಿ ಅವರು, ನೀವು ನಿಜ ಇದು ಮಾಡ್ಕೊಂಡು ಹೇಳ್ಕೊಂಡು ಒಪ್ಕೊಂಬಿಡಿ ಅಂತ ಎಲ್ಲ ಹೇಳಿದ್ದನ್ನ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅದಾದಮೇಲೆ, ಏಂತಕ್ಕೆ ನಾನು ಇದನ್ನು ನೀವು ಮಾತಾಡ್ಸ್ಕೊಂಬಂದಿದ್ದೀರಾ ಅಂತ ಎಲ್ಲ ಕೇಳ್ತಿರ್ತಾಳೆ. ಆವಾಗ, ನಿಮ್ಮ ಒಪಿನಿಯನ್ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏಂತಕ್ಕೆ ನನ್ನ ಹತ್ರ ಮಾತಾಡ್ಸ್ತೀರಾ ಅಂದರೆ, ನೀವಂದರೆ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹೌದಾ, ನಿಮ್ಮ ಇಷ್ಟ ಮಾತ್ರ ನಾನು ಹೇಳ್ಬೇಕಾ, ನಮ್ಗೆ ಇಷ್ಟ ಆಗಬೇಕಾ ಅಂತ ಆಗಬಾರ್ದ ಅಂತ ಕೇಳ್ತಾ ಇರ್ತಾಳೆ. ನೀವು ಎಷ್ಟು ಬೇಕಾದ್ರೂ ಟೈಮ್ ತೊಗೊಳ್ಳಿ, ಯಾವಾಗ ಬೇಕಾದ್ರೂ ಹೇಳಿ ಅಂತ ಹೇಳಿಬಿಟ್ಟು ಇದು ಮಾಡ್ತಾನೆ ಅವನು. ಸರಿ ಆಯಿತು, ನಾನು ಹೇಳೋ ಒಂದು ಕೆಲಸ ಮಾಡಿರಿ ಅಂತ ಹೇಳಿಬಿಟ್ಟು ಪೂಜಾ ಕೇಳ್ತಾಳೆ. ಅದಕ್ಕೆ, ಏನು ಹೇಳಿ, ನೀವು ಒಂದು ಹೇಳೋ 100 ಹೇಳಿದ್ದು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದೆಲ್ಲ ಬೇಡ, ನಿಮ್ಮ ಫೋನ್ ಕೊಡಿ ಒಂದು ದಿವಸ ಅಂತ ಕೇಳ್ಬಿಟ್ಟು ಇದು ಮಾಡ್ತಾಳೆ. ಆವಾಗ ಅವನಿದ್ದನ್ನು, ಫೋನ್ ಒಂದು ದಿವಸ ಏನ್ರಿ, ನಾನು ಪ್ರಾಣನೇ ಕೊಡ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಅವನು ಆಮೇಲೆ ಆಯಿತು ಅಂದ್ಬಿಟ್ಟು, ಫೋನ್ ನೀವೇ ಇಟ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾನೆ. ಅದೇನು ಈಸಿಯಾಗಿ ಕೊಟ್ಬಿಟ್ರಲ್ಲ, ನಿಮ್ಮ ಫೋನ್ ಒಂದು ದಿವಸ ಎಲ್ಲ ಅಂದರೆ 24 ಅವರ್ಸ್ ನೋಡಬೇಕು ನಾನು, ಯಾವ ಫೋನ್ ಬರುತ್ತೋ ಮೆಸೇಜ್ ಬರುತ್ತೋ ಎಲ್ಲ ಎತ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ಆಯಿತು ಅಂದ್ಬಿಟ್ಟು ಅವನು ಇದು ಮಾಡ್ತಾನೆ. ಇನ್ನೇನಿಲ್ಲ, ವಾಟರ್ ಕ್ಯಾನ್ ಒಬ್ಬ ಹುಡುಗ ಫೋನ್ ಮಾಡ್ತಾನೆ, ಅವ್ನಿಗೆ 2 ದಿವಸ ಬಿಟ್ಟು ಹಾಕಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾನೆ. ಆಮೇಲೆ ಫೋನ್ ಪ್ಯಾಟ್ರನ್ ಬಂದು ಪಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಪಿ ಅಂದರೆ ಪೂಜಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಷ್ಟೇ. ಅದಾದಮೇಲೆ ಅವನು ಹೊರಟೋಗ್ತಾನೆ. ಅದಾದಮೇಲೆ ಅವಳು ಒಳಗಡೆ ಬಂದುಬಿಟ್ಟು, ಅಯ್ಯೋ ಇವ್ನು ಕೇಳಿದ ತಕ್ಷಣ ಫೋನ್ ಕೊಟ್ಬಿಟ್ನಲ್ಲ ಅಂದ್ಬಿಟ್ಟು, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡಿಕೊಂಡು, ಇರು ಮೀನಂಗೆ ಫೋನ್ ಮಾಡಿ ಕೇಳೋಣ ಅಂದ್ಬಿಟ್ಟು ಮೀನಿಗೆ ಫೋನ್ ಮಾಡ್ತಾಳೆ. ಮೀನವ್ರೆ, ಅವರು ಕೇಳಿದ ತಕ್ಷಣ ಫೋನ್ ಕೊಟ್ಬಿಟ್ರು ಅಂತ ಹೇಳ್ತಾಳೆ. ಆಗ, ನಾನು ಯಾವಾಗ ಫೋನ್ ಕೊಟ್ಟೆ ಅಂತ ಮೀನಾ ಹೇಳ್ತಾಳೆ. ನಿಮ್ಮ ಫೋನ್ ಅಲ್ಲ ರೀ, ಅದೇ ನಾನು ಒಬ್ಬ ಹುಡುಗನ ಬಗ್ಗೆ ಹೇಳಿದ್ನಲ್ಲ ಅವನು ಅಂತ ಹೇಳ್ತಾಳೆ.
ಆಗ ಹೌದಾ ಅಂತ ಅಂದ್ಬಿಟ್ಟು ಮೀನಾ ಹೇಳ್ತಾಳೆ, ಹಂಗಂದ್ರೆ ನಿಮಗೂ ಒಬ್ರು ಇಷ್ಟ ಆಗಿದ್ದಾರಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರಿಗೆ ನಾನು ಇಷ್ಟ ಆಗಿದ್ದೀನಿ ಅಂತ ಪೂಜಾ ಹೇಳ್ತಾಳೆ. ಅವರು ಹಿಂಗೆ ಕೊಟ್ಬಿಟ್ಟಿದ್ದಾರೆ ಅಂದರೆ ಅವ್ರು ಕೇಳಿದ ತಕ್ಷಣ ಕೊಟ್ಬಿಟ್ರು, ಹ್ಞೂ ಏನು ಎತ್ತ ಅಂತ ಕೇಳ್ದಲೆ ಕೊಟ್ಬಿಟ್ರು ಅಂತ ಪೂಜಾ ಹೇಳ್ತಾಳೆ. ಈ ಫೋನ್ನ ಒಂದು ದಿನ ಅಲ್ಲ, ಒಂದು ತಿಂಗಳು ಬೇಕಾದ್ರೂ ಇಟ್ಕೊಳ್ಳಿ, ನಿಮಗೆ ನನ್ನ ಮನಸ್ಸೇ ಕೊಟ್ಟಿದ್ದೀನಿ, ನಾನು ಪ್ರಾಣನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮೀನಂಗೆ ಹೇಳ್ತಾ ಇರ್ತಾಳೆ ಪೂಜಾ. ಆಗ ಮೀನಾ ನಗ್ತಾ ಇರ್ತಾಳೆ. ಯಾಕೆ ಮೀನಾ ನಗ್ತಾ ಇದ್ದೀರಾ ಅಂತ ಕೇಳಿದಾಗ, ಇನ್ನೂ ಕೇಳ್ತಿದ್ರಲ್ಲ ಅವ್ರು ನಿಜವಾಗ್ಲೂ ಒಳ್ಳೆಯವರೇ ಅಂತ ಮೀನಾ ಹೇಳ್ತಾಳೆ. ಅದೆಂಗೆ ಹೇಳ್ತೀರಾ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಈಗಿನ ಕಾಲದಲ್ಲಿ ಎಲ್ಲರೂ ಇವ್ರು ಇದನ್ನೆಲ್ಲ ಫೋನಲ್ಲೇ ಅಡಗಿಸಿಟ್ಟಿರ್ತಾರೆ, ಅಂಥದ್ರಲ್ಲಿ ಇವ್ರು ಫೋನ್ ಕೊಟ್ಟಿದ್ದಾರೆ ಅಂದರೆ ಅವ್ರು ತುಂಬ ಒಳ್ಳೆಯವರೇ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಕೇಳ್ತಾಳೆ. ನಾಳೆ ಅವ್ರು ಬಂದಾಗ ಫೋನ್ ಕೊಟ್ಬಿಡಿ ಅಂತ ಮೀನಾ ಹೇಳ್ತಾಳೆ. ಆಮೇಲೆ ಏನು ಮಾಡೋದು ಅಂದರೆ ನಾಳೆ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ನಾಳಿದ್ದು ಬಂದಾಗ ಕೊಟ್ಬಿಟ್ಟು ನಿಮ್ಮ ನಂಬರು ಕೊಟ್ಬಿಟ್ಟು ಮಾತಾಡೋಕೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾಳೆ ಮೀನಾ. ಹಂಗಂದ್ರೆ ಆಮೇಲೆ ಮಾತಾಡೋದು ಕಂಟಿನ್ಯೂ ಮಾಡಬೇಕಾ ಅಂತ ಪೂಜಾ ಕೇಳ್ತಾ ಇರ್ತಾಳೆ. ಸರಿ ನೀವು ಹೇಳ್ದಾಗೆ ಮಾಡ್ತೀನಿ ಅಂದ್ಬಿಟ್ಟು ಪೂಜಾ ಆಯಿತು ನಾಳೆ ನಿಮಗೆ ಏನಾಯಿತು ಅಂತ ಹೇಳಿಬಿಟ್ಟು ಫೋನ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಪೂಜಾ ಫೋನ್ ಕಟ್ ಮಾಡ್ತಾಳೆ. ಆಯಿತು ಬಾಯ್ ಅಂದ್ಬಿಟ್ಟು ಇಡ್ತಾಳೆ. ಅದಾದಮೇಲೆ ರೋಹಿಣಿ ಅವ್ರ ಅಮ್ಮ ಪೂಜಾ ಅಂದ್ಕೊಂಡು ಮನೆಯೊಳಗೆ ಬರ್ತಾರೆ. ಅವ್ರು ಬನ್ನಿ ಬನ್ನಿ ಅಂದ್ಬಿಟ್ಟು ಒಳಗಡೆ ಕೂರಿಸ್ಬಿಟ್ಟು ನೀರು ಕೊಡ್ತಾಳೆ. ಏನಮ್ಮ ಸಡನ್ನಾಗಿ ಬಂದುಬಿಟ್ಟಿದ್ದೀರಾ ಹೇಳಲಿಲ್ಲ ಅಂದ್ಬಿಟ್ಟು ಹೇಳ್ತಾಳೆ. ಆಗ ಅವರು ಕಲ್ಯಾಣಿ ಬರೋಕ್ಕೆ ಹೇಳಿದ್ಲಮ್ಮ ಅಂತ ಹೇಳ್ತಾರೆ. ತಿಂಡಿ ಕೊಡ್ಲಾ ಅಂತ ಪೂಜಾನೂ ಕೇಳ್ತಾಳೆ. ಅದಾದಮೇಲೆ ರೋಹಿಣಿನೂ ಬರ್ತಾಳೆ. ಅಮ್ಮ ನಾನು ಹೇಳಿದ್ದು ತಂದೇನಮ್ಮ ಅಂತ ಹೇಳ್ಬಿಟ್ಟು ಅವಳು ತಂದಿದ್ದನ್ನ ಕೊಡ್ತಾಳೆ. ಆಗ ಅವರಮ್ಮ ಇದೆಲ್ಲ ಕೃಷಿ ಭವಿಷ್ಯಕ್ಕೆ ಅಂತ ತೆಗ್ದಿಟ್ಟಿದ್ದು, ಈಗೆಲ್ಲ ಯಾಕಮ್ಮ ಇದು ಅಂತ ಅಂದಾಗ ರೋಹಿಣಿ ಸ್ವಲ್ಪ ಅವಶ್ಯಕತೆ ಇದೆಯಮ್ಮ ಅಂತ ಹೇಳಿಬಿಟ್ಟು ಇದು ಮಾಡ್ತಾಳೆ. ಆಗ ಎಲ್ಲರೂ ಅವರು ಇದ್ದವರು ಅಂಥ ಅವಶ್ಯಕತೆ ಏನೇ ಇದೆ ಇವಾಗ ಅಂತ ಹೇಳ್ತಾಳೆ. ಆಗ ರೋಹಿಣಿ ಶೋರೂಮ್ದು GST ಕಟ್ಟಿಲ್ಲ ಕಣೆ ಮನೋಜ್, ಅದಕ್ಕೆ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಅದು ಕೃಷಿ ಭವಿಷ್ಯಕ್ಕೆ ಅಂತ ಇಟ್ಟಿದ್ದಲ್ಲಮ್ಮ ಅಂತ ಅವ್ರಮ್ಮ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡಮ್ಮ ಅಂತ ಹೇಳ್ತಾರೆ. ಅದು ಬೇರೆ ಸೂರ್ಯ ಬೇರೆ ಕೃಷ್ಣ ಅಲ್ಲಿ ನೋಡಿದೆ ಅಂತ ಬೇರೆ ಹೇಳ್ತಿದ್ದಾನೆ ಅಂತ ಅಂದಾಗ ಅದು ಗೊತ್ತಾಗೋಯ್ತು ಅಂತ ಪೂಜಾ ಕೇಳ್ತಾಳೆ. ಹ್ಞೂನಮ್ಮ ಅಲ್ಲಿ ಸೂರ್ಯ ರಂಗಣ್ಣನ ಬಿಡೋಕ್ಕೆ ಬಂದಾಗ ಅವನು ನೋಡ್ಬಿಟ್ಟ ಅಲ್ಲಿ ಅಂತ ಹೇಳ್ಬಿಟ್ಟು ಪೂಜೆಗೆ ಹೇಳ್ತಾ ಇರ್ತಾರೆ. ಇವಾಗ ಅದೆಲ್ಲ ಮಾತಾಡೋಕ್ಕೆ ಟೈಮಿಲ್ಲ ಪೂಜಾ, ನಿನ್ನ ಬ್ಯಾಂಕಲ್ಲಿ ಹಣ ಇಡಬೇಕು ಬಾರೆ ಅಂತ ಅವಳು ಹೊರಡ್ತಾಳೆ. ಅದಾದಮೇಲೆ ಅವರು ಶೋರೂಮ್ ಅವರು ಬರ್ತಾರೆ, ಅಲ್ಲಿಗೆ ಟ್ಯಾಕ್ಸ್ ಪೇ ಮಾಡೋರು ಬರ್ತಾರೆ. ಆಯ್ತಾ ರೆಡಿ ಆಯಿತಾ ದುಡ್ಡು ಅಂತ ಮನೋಜ್ನ ಕೇಳ್ತಾರೆ. ನಮ್ಮ ವೈಫ್ ಅಡ್ಜಸ್ಟ್ ಮಾಡೋಕ್ಕೆ ಹೋಗಿದ್ದೆ, ಇನ್ನೇನು ಬಂದುಬಿಡ್ತಾಳೆ ಸರ್ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ನಿಮ್ಮ ಟೈಮ್ ಮುಗಿತಾ ಇದೆ ಅಂತ ಅವರು ಹೇಳ್ತಾರೆ. ಆಮೇಲೆ ಅವರು ಇಲ್ಲ ಸೀಸ್ ಮಾಡ್ತೀನಿ, ನಿಮ್ಮ ಟೈಮ್ ಆಗೋಯ್ತು ಅಂತ ಹೇಳಿ ಎಲ್ಲರೂ ಕಳಿಸ್ರಿ ಈಚೆಗೆ ಸೀಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಪ್ಲೀಸ್ ಸರ್ ಅಂತ ಮನೋಜನು ಕೇಳ್ಕೊತಾ ಇರ್ತಾನೆ. ಅದು ಟ್ಯಾಕ್ಸ್ ಕಟ್ಟೋಕ್ಕೆ ಇದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದು ಮಾಡಬೇಕು ಅಂತ ಅವರು ಹೇಳ್ತಾ ಇರ್ತಾರೆ. ಸರ್ ಹಾಗೆಲ್ಲ ಮಾಡಬೇಡಿ ಸರ್, ಇರಿ ಸರ್ ಬಂದೇ ಬಿಡ್ತಾಳೆ ಇರಿ ಸರ್ ಅಂದ. ಆಗ ಬಂದ್ಲು ನೋಡಿ ಸರ್ ಬಂದ್ಲು ಅಂತ ಅಂದ್ಬಿಟ್ಟು ರೋಹಿಣಿ ಬಾ 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 ಅಂತ ಕರೀತಾರೆ. ಆಮೇಲೆ ಅವ್ಳು ಬಂದ್ಬಿಟ್ಟು ಆಯಿತಾ ದುಡ್ಡು ಅಡ್ಜಸ್ಟು ಅಂತ ಮನೋಜ್ ಕೇಳಬೇಕು. ಹ್ಞೂ ಆಯಿತು ಅಕೌಂಟ್ಗೆ ಹಾಕಿದ್ದಾರೆ ಅಂದ್ಬಿಟ್ಟು ಚೆಕ್ ಬರೆದು ಅವ್ರಿಗೆ ಕೊಟ್ಟು ಕಳಿಸ್ತಾಳೆ. ಅದಾದಮೇಲೆ ರೋಹಿಣಿನ ತುಂಬ ಇದು ಮಾಡಿ ಹೊಂದಿಸ್ಬಿಟ್ಟೆ. ರೋಹಿಣಿ ತುಂಬ ಥ್ಯಾಂಕ್ಸ್, ಅಮ್ಮನ ಕೇಳಿದ್ರು ಕೊಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮನೋಜ ಮಾತಾಡ್ತಿರ್ತಾನೆ. ಇಲ್ಲ ಅಂದಿದ್ರೆ ಈ ಅಂಗಡಿಗೆ ಸೀಲ್ ಹಾಕ್ಬಿಡ್ತಿದ್ರು, ಇಲ್ಲ ಅಂದಿದ್ರೆ ಅಂಗಡಿ ಇದ್ದಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ತಿತ್ತು ಅಂತ ಮನೋಜ ಮಾತಾಡ್ತಿರ್ತಾನೆ. ಆಮೇಲೆ ಇಲ್ಲಿ ನಡೆದಿರೋ ವಿಷಯನ ಯಾವ ಕಾರಣಕ್ಕೂ ಮನೆಗೆ ಹೇಳ್ಬೇಡಿ ಅಂತ ಅಂದ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಯಾಕೆ ಅಂತ ಕೇಳ್ತಾಳೆ. ಸೂರ್ಯ ಬಿಡ್ತಾನ ಹೇಳಿದ್ರೆ ಅಂತ ಅಂದ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಆಮೇಲೆ ಅತ್ತೆಗೂ ಈ ವಿಷಯ ಹೇಳ್ಬೇಡ್ರಿ ಅಂತ ಹೇಳ್ತಾರೆ, ರೋಹಿಣಿ ಹೇಳ್ತಾಳೆ. ಆಮೇಲೆ ಸೂರ್ಯ ಮನೆಗೆ ಬರ್ತಾನೆ. ಆಮೇಲೆ ಮೀನಾ ಅಂತ ಕರಿತಾ ಇರ್ತಾನೆ. ಅವಳು ಚೂರಿ ತೊಗೊಂಡು ಬಂದುಬಿಡ್ತಾಳೆ ಮುಂದಕ್ಕೆ. ಏನು ಯಾವಾಗಲೂ ಚೂರಿ ಚಿಕ್ಕಮ್ಮನ ಥರನೇ ಯಾವಾಗಲೂ ಮುಂದೆ ಬರ್ತೀಯಾ ಅಂತ ಹೇಳ್ತಾ ಇರ್ತಾನೆ. ಕುಲ್ಫಿ ಕುಮಾರಿ, ಸಾಫ್ಟಿ ಸುಮಾ, ಆಪಲ್ ಅಂಜಲಿ ಅನ್ನೋ ಥರ ಬರೋಕ್ಕಾಗಲ್ವಾ ನೀನು ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಅವರೆಲ್ಲ ಮನೇಲಿ ಇದ್ದಾಗ ಹೋಗಿ ನೋಡ್ರಿ ಹಿಂಗೆ ಇರ್ತಾರೆ ಅಂದ್ಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ. ಆಮೇಲೆ ಅಂದಂಗೆ ಮೀನಾ ಈ ಕ್ರಿಶ್ ಇದ್ದಾನಲ್ಲ ಅವ್ನು ಇವತ್ತು ಸಿಗಾಕೊಂಡ ಅಂತ ಹೇಳ್ತಾ ಇರ್ತಾಳೆ. ಆಗ ಅಲ್ಲೇ ರೋಹಿಣಿದ್ದು ಕೇಳಿಸ್ಕೊತಾ ಇರ್ತಾಳೆ. ಆಮೇಲೆ ಮೀನಾ ಇದ್ದವಳು ಕ್ರಿಶ್ ಸಿಕ್ಬಿಟ್ನಾ ಊರಿಗೆ ಹೋಗಿದ್ರಾ ಅಂತ ಹೇಳಿದಾಗ ಸೂರ್ಯ ಇದ್ದವನು ಊರೇ ಇಲ್ಲಿಗೆ ಬಂದ್ಬಿಟ್ಟೈತೆ, ಕ್ರಿಶ್ ಇಲ್ಲೇ ಸಿಕ್ಕಿದ್ದಾನೆ, ಅವ್ರು ಇಲ್ಲೇ ಇದ್ದಾರಂತೆ ಅಂತ ಹೇಳ್ತಾನೆ ಸೂರ್ಯ. ದುಬೈಗೆ ಆರೋಗ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ ಕಣೆ, ಆದರೆ ಅವ್ರು ಇಲ್ಲೇ ಇದ್ದಾರೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅದು ನಮ್ಮ ಅಪ್ಪ ಕೆಲಸ ಮಾಡ್ತಾ ಇದ್ದಾರಲ್ಲ ಸ್ಕೂಲು, ಅಲ್ಲೇ ಇರೋದಂತೆ ಅವನು ಅಂತ ಹೇಳ್ತಾನೆ ಸೂರ್ಯ. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಮೀನಾ, ಅವ್ನು ಕೇಳ್ತಿದ್ದ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ರೀ ಅವನು ಎಲ್ಲಿರೋದಂತೆ ಅಂತ ಕೇಳ್ತಾ ಇರ್ತಾಳೆ. ಆಗ ಅವರೇ ಅಲ್ಲೇ ಪಕ್ಕದಲ್ಲೇ ಇರೋದು ಅಂತ ಹೇಳ್ತಾರೆ. ಯಾಕೋ ಬೇಜಾರಾಗಿ ಇದು ಮಾಡ್ಕೊತಾ ಇದ್ರು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ಮೀನಾ ಅದೇ ನಾವು ದತ್ತು ತೊಗೊಳಕ್ಕೆ ಹೇಳ್ತಿದ್ವಲ್ಲ ಅದಕ್ಕೆ ಎಲ್ಲೋ ಬೇಜಾರಾಗಿದ್ದಾರೆ ಅನಿಸುತ್ತೆ ಅಂತ ಹೇಳ್ತಾಳೆ ಮೀನಾ. ಎಲ್ಲಿ ಇರೋ ಒಬ್ಬ ಮೊಮ್ಮಗನೂ ಕೇಳ್ಬಿಡ್ತಾರೋ ಅಂತ ಬೇಜಾರಾಗಿರ್ತಾರೆ ಅಂತ ಮೀನಾ ಹೇಳ್ತಾಳೆ.
ಆಗ ಮೀನಾ ಅವ್ನು ನೋಡಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಯಿತು ಅದು ಒಂದು ದಿವಸ ಇದು ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ. ಆಗ ರೋಹಿಣಿ ಸೂರ್ಯ ಶನಿ ಥರ ಅಂದ್ಕೊಂಡಿದ್ದಾನಲ್ಲಪ್ಪ ಅಂದ್ಬಿಟ್ಟು ಇದು ಮಾಡ್ತಾಳೆ. ಆಗ ಶ್ರುತಿ ಬರ್ತಾಳೆ. ಶ್ರುತಿ ಬಂತು, ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಅಂತ ಕೇಳ್ತಾಳೆ ಮೀನಾ. ಡಬ್ಬಿಂಗ್ ಮಧ್ಯಾಹ್ನನೇ ಮುಗೀತು, ಬೇಗ ಇನ್ನೊಂದು ಕಡೆ ಕೆಲಸ ಹುಡ್ಕೊಂಡಿದ್ದೀನಿ, ಅಲ್ಲಿ ಹೋಗಿದ್ದೀನಿ ಅಂತ. ಅಷ್ಟೊಂದು ಆಸೆ ಇರಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಆಗ ಸೂರ್ಯ ಇದ್ದವನು, ಆ ಮಗುಗೆ ಯಾಕೋ ಕೆಲ್ಸಕ್ಕೆ ಇದು ಮಾಡಿದ್ಯಾ ಅಂತ ರವಿಗೆ ಬೈತಾ ಇರ್ತಾನೆ. ಮೀನಿಗೆ ಏನೋ ಕೆಲಸ ಮಾಡಿ ಚಿಕ್ಕ ವಯಸ್ಸಿಂದ ರೂಢಿ ಐತೆ, ಆ ಮಗುಗೆ ಯಾಕೋ ಇದು ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾನೆ ರವಿಗೆ. ಸುಮ್ಮನಿರೋ ಸೂರ್ಯ, ಮೊದಲು ಅವಳು ಏನು ಎಲ್ಲಿಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ಅದನ್ನು ಕೇಳೋ ಅಂತ ಹೇಳ್ತಾನೆ. ಸೂರ್ಯ ಕೇಳಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ಕೇಳೋ, ನನ್ನ ಹೋಟ್ಲಲ್ಲೇ ಕಣೋ ಅಂತ ರವಿ ಹೇಳ್ತಾ ಇರ್ತಾನೆ. ಸೂರ್ಯ ಇದ್ದವನು, ನಿನ್ಗೆ ನೂಡಲ್ಸ್ ಮಾಡೋಕ್ಕೆ ಬರಲ್ಲ, ಅವನ್ನ ಇದರಲ್ಲೇ ಹೋಗಿ ಸೇರ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸರಿ ಬಿಡಿ, ಈಗ ಅದನ್ನು ನಿನ್ನ ನೂಡಲ್ಸ್ ಎಣ್ಣೆಲಿ ಮಾಡೋದೋ ಬೆಣ್ಣೆಲಿ ಮಾಡೋದೋ ಅಂತಲೇ ಗೊತ್ತಾಗಲ್ಲ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಸರಿ ಇವಾಗ ನೂಡಲ್ಸ್ನ ಯಾವುದ್ರಲ್ಲಿ ಮಾಡೋದು ಅಂತ ಕೇಳ್ತಾ ಇರ್ತಾನೆ. ಆವಾಗ ಮೀನಾ ಇದ್ದವಳು, ಅದು ನೀರಲ್ಲಿ ಮಾಡೋದು ಬಾ ಅಂದ್ಬಿಟ್ಟು ಇದು ಮಾಡ್ತಾಳೆ. ನಾನು ಅಲ್ಲಿ ಅಡುಗೆ ಮಾಡೋಕ್ಕೆ ಹೋಗ್ತಾಯಿಲ್ಲ, ಸೂಪರ್ವೈಸ್ ಮಾಡೋಕ್ಕೆ ಹೋಗ್ತಾ ಇರೋದು ಅಂತ ಹೇಳ್ತಾಳೆ ಶ್ರುತಿ. ಆಗ ರವಿ ಇದ್ದವನು, ನಮ್ದು ಅಷ್ಟೇ ಜೊತೆಗೆ ಇದು ಮಾಡ್ಕೊಳ್ಳೋಕ್ಕೆ ಅವ್ರು ಬೇಜಾರಾಗ್ತಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಸೇರ್ಕೊಂಡಿರೋದು ಅಂತ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಶ್ರುತಿನೂ. ಅದಕ್ಕೆ ರವಿನೂ ಹೇಳ್ತಾ ಇರ್ತಾನೆ, ನಮ್ಮದೇ ಇರೋದು ಒಳ್ಳೆ ಗೋವಿಂದ ಗೋವಿಂದ ಅಂದ್ಕೊಂಡು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ನೀನು ಡ್ರೈವರು ಫ್ಲವರು ಅಂತ ಅಲ್ಲೇ ನಿನ್ನ ಕೆಲಸಕ್ಕೂ ಇನ್ವಾಲ್ವ್ ಮಾಡ್ಕೊಳ್ಳೋ ಅಂತ ರವಿ ಹೇಳ್ತಾ ಇರ್ತಾನೆ. ಹಂಗಂದ್ರೆ ನಾಳೆಯಿಂದನೇ ಡ್ರೈವರ್ ಸ್ಕೂಲ್ ಶುರು ಮಾಡಿಬಿಡ್ತಾ ಇದ್ದೀನಿ, ನಾಳೆಯಿಂದನೇ ಇದು ಮಾಡಿಬಿಡೋಣ ಅಂದ್ಬಿಟ್ಟು ಸೂರ್ಯನೂ ಹೇಳ್ತಾ ಇರ್ತಾನೆ. ಆಮೇಲೆ ಒಂದು ಕಾಫಿ ಸಿಗುತ್ತಾ ಅಂತ ಶ್ರುತಿ ಕೇಳ್ತಾಳೆ. ಆವಾಗ ಹಾಂ ಆಯಿತು ಅಂದ್ಬಿಟ್ಟು ಹೋಗ್ತಾಳೆ. ಅದಾದಮೇಲೆ ಸೂರ್ಯ, ಹುಷಾರು ಕಣೋ, ನೂಡಲ್ಸ್ ಗೀಡಲ್ಸ್ ಮಾಡೋಕ್ಕೆ ಬಿಟ್ಬಿಟ್ಟಿಯಾ, ಆಮೇಲೆ ತಿರುಪತಿಗೆ ಹೋಗೋದು ಇಲ್ಲೇ ಹಾಕ್ಬಿಡ್ತಾಳೆ ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾನೆ. ನಗ್ತಾ ಇರ್ತಾರೆ. ಏನದು ಗೊಣಗೊಣ ಅಂತ ಶ್ರುತಿ ಕೇಳ್ತಾ ಇರ್ತಾಳೆ. ಏನಿಲ್ಲ ಕಣಮ್ಮ ಅಂದ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.